ನಮಸ್ತೆ. ಇಂಥ ಒಂದು ಅಪರ್ಚುನಿಟಿ ನಿಮ್ಗೆ ಸಿಕ್ಕಿರೋದು ನಿಮ್ಮ ಪುಣ್ಯ ಅಂತ ಹೇಳ್ಬೋದು. ಕಳೆದ 3-4 ವರ್ಷಗಳಿಂದ ಯಾವುದೇ ಕಾಲ್ ಫಾರ್ಮ್ ಇರಲಿಲ್ಲ. ಈಗಾಗಿದೆ ಅಂತಂದ್ರೆ ನಿಜಕ್ಕೂ ತಮ್ಮ ಪುಣ್ಯ. ಸೊ ಬಹಳಷ್ಟು ವಿಷಯಗಳನ್ನು ಡಿಸ್ಕಸ್ ಮಾಡೋದಿದೆ. ನೇರವಾಗಿ ತರಗತಿನ ಪ್ರಾರಂಭ ಮಾಡೋಣ. ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ ತಮಗೆಲ್ಲ ಗೊತ್ತಿರುತ್ತೆ, ಅಪ್ಲಿಕೇಶನ್ ಕರೆದಿರೋದು ಗೊತ್ತಿರುತ್ತೆ, ಪೋಸ್ಟ್ ಏನೇ ಗೊತ್ತಿರುತ್ತೆ. ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಎಲ್ಲಿ ಅಪ್ಲಿಕೇಶನ್ ಹಾಕಬಾರ್ದು, ಅದರೊಳಗಡೆ ಯಾವ ಸೇಫ್ ಜಿಲ್ಲೆಗಳಿದಾವೆ, ಯಾವ ಡೇಂಜರಸ್ ಜಿಲ್ಲೆಗಳಿದಾವೆ ಅಂತ ಹೇಳಿ ಒಂದಿಷ್ಟು ಕೆಟಗರೈಸ್ ಮಾಡಿ ನಾನು ನಿಮ್ಗೆ ಕೊಟ್ಟಿದ್ದೇನೆ. ಅಂದ್ರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬಹಳ ಈಸಿ ಆಗಲಿ ಅಂತ ಹೇಳಿ ಈ ಒಂದು ಕ್ಲಾಸ್ ಅನ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ನಾನು ಟೆಲಿಗ್ರಾಮ್ ನಲ್ಲಿ ಇದ್ರ ಕುರಿತಾಗಿ ಒಂದು PDF ಅನ್ನ ಮಾಡಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಹಾಕಿದ್ದೇನೆ. ಬಟ್ ಒಂದು ಸ್ವಲ್ಪ ರೀಸೆಂಟ್ ಆಗಿ ಒಂದು ಚೇಂಜಸ್ ಆಗಿದೆ. ನಿನ್ನೆ ಒಂದು ಸ್ಮಾಲ್ ಅಪ್ಡೇಟ್ಸ್ ಬಂದಿದೆ, ಇನ್ನೂ ಒಂದು ಬಿಗ್ ಅಪ್ಡೇಟ್ಸ್ ಕೂಡ ಬರೋದಿದೆ. ಅದರ ಅಕ್ಯುರೇಟ್ ಇನ್ಫಾರ್ಮೇಶನ್ ನಾನು ನಿಮಗೆ ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡ್ತೇನೆ. ರೈಟ್, ಇಲ್ಲಿ ಅರ್ಜಿ ಹಾಕಬೇಕು, ಎಲ್ಲಿ ಅರ್ಜಿ ಹಾಕಬಾರ್ದು, ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎರಡೂ ಸೇರಿ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡಿ ನಾನು ನಿಮಗೆ ಕೊಟ್ಟಿದ್ದೇನೆ. ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ದೆಲ್ಲ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಆ ರೀತಿ ಇತ್ತು. ಈಗ ಸ್ಟಾರ್ಟ್ ಮಾಡಿದ್ಮೇಲೆ ಹೆಂಗಾಗಿದೆ ಅಂತಂದ್ರೆ 24 ಗಂಟೆನೂ ಕೂಡ ನಿಮಗೆ ಸಾಕಾಗ್ತಾ ಇಲ್ಲ. ಅದರಲ್ಲಿ ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಹುಡುಗರ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಹೇಳಕ್ಕೆ ಆಗಲ್ಲ. ಸೊ ಅಷ್ಟು ಬಿಸಿ ಆಗಿದೆ, ಅಷ್ಟು ಸ್ಟ್ರೆಸ್ ಕೂಡ ಇದೆ. ಸೊ ಡೋಂಟ್ ವರಿ, ನಾವಿರೋದೇ ನಿಮಗೋಸ್ಕರವಾಗಿ. ಹೊಸದಾಗಿ ಸ್ಟಾರ್ಟ್ ಮಾಡೋಣ. ಬಹಳ ದಿವಸ ಆದ್ಮೇಲೆ ನೀವು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಲೆಟ್ಸ್ ಬಿಗಿನ್. ಸೊ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಒಟ್ಟು ಹುದ್ದೆಗಳು ತಮಗೆಲ್ಲ ಗೊತ್ತಿದೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಸೇರ್ತು ಅಂತಂದ್ರೆ ಒಟ್ಟು 3991 ಹುದ್ದೆಗಳು ತಮಗೆ ಸಿಗ್ತವೆ. ಇದು ಹೇಗೆ ಹಾಕಬೇಕು ಅಪ್ಲಿಕೇಶನ್ ಅನ್ನೋದ್ರಿಂದ ನಾವು ಪ್ರಾರಂಭವನ್ನು ಮಾಡೋಣ. ಒಂದು ಪಾಯಿಂಟ್ ತಾವೆಲ್ಲರೂ ತಿಳ್ಕೋಬೇಕು, ಏನು ಅಂತಂದ್ರೆ ಅಪ್ಲಿಕೇಶನ್ ಹಾಕೋದ್ರಲ್ಲೇ ನಾವು 50% ಸಕ್ಸಸ್ ಆಗ್ತೀವಿ, 50% ಎಲಿಮಿನೇಷನ್ ಆಗ್ತೀವಿ. ಏನ್ ಸರ್ ಹಿಂಗೆ ಹೇಳ್ತಾ ಇದೀರಿ ಅಂತ ಅನ್ಬೋದು. ಲಾಸ್ಟ್ ಇಯರ್ಸ್ಗಳದ್ದು ಏನು ಕಟ್ ಆಫ್ ಇದೆಯಲ್ಲ ಅದನ್ನ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಮಗೆ ಪೋಸ್ಟ್ ಕಡಿಮೆ ಇದ್ದಲ್ಲಿ ಹಾಕಬೇಕು, ಪೋಸ್ಟ್ ಹೆಚ್ಚಿಗಿದ್ದಲ್ಲಿ ಹಾಕಬೇಕು, ಅಥವಾ ಹಳೆ ಕಟ್ ಆಫ್ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು ಅನ್ನೋ ದೊಡ್ಡ ಸಮಸ್ಯೆ ಇರುತ್ತೆ. ಸೊ ಚೂಸ್ ಮಾಡುವಾಗ ಕರೆಕ್ಟ್ ಆಗಿ ಚೂಸ್ ಮಾಡಬೇಕು. ಸಪೋಸ್ ಒಂದು ರಾಂಗ್ ಚೂಸ್ ಮಾಡಿದ್ದು ಅಂದ್ರೆ ಕರೆಕ್ಟ್ ಆಗಿ ಸ್ಟ್ರಾಟಜಿ ಇಲ್ಲದೆ ಏನು ನೋಡದೆ ಸುಮ್ಮನೆ ನಾವು ಅಪ್ಲಿಕೇಶನ್ ಹಾಕ್ಬಿಟ್ವಿ ಅಂತಂದ್ರೆ ಲಿಸ್ಟ್ ಇಂದ ಹಾಕೋದಕ್ಕಿಂತ ಮುಂಚೆನೆ ಎಲಿಮಿನೇಷನ್ ಆಗ್ಬಿಡ್ತೀವಿ. ರೈಟ್, ಸೊ ಫೇಲ್ ಹೇಗೆ ಆಗ್ಬಾರ್ದು ಅನ್ನೋದನ್ನ ಇದರ ಮೂಲಕ ನಾವು ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡಬೇಕು ಅಂತಂದ್ರೆ ನಮಗೆ ಡಾಕ್ಯುಮೆಂಟ್ಸ್ಗಳು ಬೇಕು. ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಬೆಂಕಿ ಹತ್ತ ಮೇಲೆ ಬಾವಿ ತೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ದಯವಿಟ್ಟು ಆ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ. ಆಮೇಲೆ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಳೋಣ, ಲಾಸ್ಟ್ ಡೇಟ್ ಮುಂಚೆ ನಡೆಯುತ್ತೆ ಅನ್ನೋ ಒಂದು ಪ್ರಿನ್ಸಿಪಲ್ ನಿಮ್ಮ ಹತ್ರ ಆಯಿತು ಅಂತಂದ್ರೆ ದಯವಿಟ್ಟು ಅದನ್ನ ಫಸ್ಟ್ ಬಿಟ್ಬಿಡಿಪ್ಪ. ರೈಟ್, ಫಸ್ಟ್ ಏನೇನು ಬೇಕು, ಕಾಸ್ಟ್ ಬೇಕು, ಇನ್ಕಮ್ ಬೇಕು, ರೂರಲ್ ಸರ್ಟಿಫಿಕೇಟ್ ಬೇಕು, ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ತಮ್ಮ ಹತ್ರ ಇರಬೇಕು, SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಫೋಟೋ ಮತ್ತು ಸಹಿ. ಆ ಫೋಟೋ ಮತ್ತು ಸಹಿನ ಪ್ರಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನ ನೋಡಿ ನೀವು ಮುಂಚೆನೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಅದ್ರ ಜೊತೆಗೆ ವಾಸಸ್ಥಳ ಪ್ರಮಾಣ ಪತ್ರ, ಹೈದರಾಬಾದ್ ಕರ್ನಾಟಕ, PDP, ಬೇರೆ ರಾಜ್ಯದಲ್ಲಿ ಓದಿದೆ ಅಂತಂದ್ರೆ ಅದು ಕೂಡ ತಮಗೆ ಬೇಕಾಗತ್ತೆ. ಇದಕ್ಕಿಂತ ಒಂದು ನನ್ನ ಸಜೆಷನ್ ಏನು ಅಂತಂದ್ರೆ ನೀವು ಸಿವಿಲ್ ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ಹೈಟ್ ಅನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅವ್ರ ಕಡೆಯಿಂದ ಸರ್ಟಿಫೈ ಮಾಡ್ಕೊಳ್ಳಿ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನಾಳೆ ನಿಮಗೆ ಈ ಫಿಸಿಕಲ್ ನಡಿಬೇಕಾದ್ರೆ ಅವರು ಸ್ವಲ್ಪ ಹೈಟ್ ನಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ನಿಮಗೆ ಮುಂಚೆನೆ ಗೊತ್ತಾಯ್ತು ಅಂದ್ರೆ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ನಿಮಗದು ತುಂಬಾ ಯೂಸ್ಫುಲ್ ಆಗತ್ತೆ. ರೈಟ್, ಸೊ ಇಷ್ಟು ದಾಖಲೆಗಳು ತಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾಗುತ್ತೆ. ಇದ್ರ ಜೊತೆಗೆ ತಮಗೆ ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದಾವೋ ಅವೆಲ್ಲವನ್ನು ಕೂಡ ಅಪ್ಲಿಕೇಶನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಸ್ಕ್ರೀನ್ ಮೇಲೆ ನೋಡ್ಕೊಂಡು ಸ್ಕ್ರೀನ್ ಶಾಟ್ ತಗೊಂಡು ನೀವೆಲ್ಲ ಇದಾವ ಅಂತ ಹೇಳಿ ಒಂದ್ಸಲಿ ಪರೀಕ್ಷೆ ಮಾಡ್ಕೊಳ್ಳಿ. ರೈಟ್, ಸೊ ಇನ್ನು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ತಪ್ಪುಗಳನ್ನು ಮಾಡಬಹುದು ಅನ್ನೋದನ್ನ ಒಂದ್ ಸ್ವಲ್ಪ ನೋಡೋಣ. ನಮಗೆ ಟೈಮ್ ಬಹಳ ಕಡಿಮೆ ಇದೆ ಅಂತ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಆ ನೋಟಿಫಿಕೇಶನ್ ನೋಡಕ್ಕೆ ಹೋಗಲ್ಲ, ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ಬಿಡ್ತೀವಿ. ಸೊ ನೋಟಿಫಿಕೇಶನ್ ನೋಡೋದು ಅಪ್ಲಿಕೇಶನ್ ಹಾಕೋದು, ರಿಸರ್ವೇಶನ್ ಅನ್ನ ತಪ್ಪಾಗಿ ಆಯ್ಕೆ ಮಾಡೋದು. ರಿಸರ್ವೇಶನ್ ಅಂತಕ್ಕಂಥದ್ದು ನಿಮಗೆ ಒಂದು ಬೋನಸ್ ಅಂತ ಹೇಳ್ಬೋದು, ನಿಮಗೆ ಇರ್ತಕ್ಕಂಥ ಒಂದು ರಾಮಬಾನ್ ಅಂತ ಹೇಳ್ಬೋದು. ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಅಂತಂದ್ರೆ ಫಸ್ಟ್ ಚಾನ್ಸ್ ನಲ್ಲೇನೆ, ಈ ಹೊಸದಾಗಿ ಪ್ರಿಪರೇಷನ್ ಮಾಡ್ತಾ ಇರೋರು ಕೂಡ ಫಸ್ಟ್ ಚಾನ್ಸ್ ನಲ್ಲೇನೆ ಸೆಲೆಕ್ಷನ್ ಆಗತಕ್ಕಂಥ 100% ಚಾನ್ಸಸ್ಗಳು ಇದಾವೆ. ರೈಟ್, ಇನ್ನ ರೂರಲ್ ನಾವು ಗ್ರಾಮೀಣ ಮೊದಲು 1 to 10 ನಾವು ಗ್ರಾಮೀಣ ಪ್ರದೇಶದಲ್ಲಿ ಕಲ್ತೀವಿ ಅಂತಂದ್ರೆ ನಮಗೆ ರೂರಲ್ ಸರ್ಟಿಫಿಕೇಟ್ ಸಿಗುತ್ತೆ. ಅದನ್ನ ಅಪ್ಲಿಕೇಶನ್ ನಲ್ಲಿ ಮೆನ್ಷನ್ ಮಾಡದೆ ಏನ್ ಮಾಡ್ತಾರೆ, ನನಗೆ ಬೇಡ ಅಂತ ಬಿಟ್ಬಿಡ್ತಾರೆ. ಸೊ ನಿಮಗೆ ಸಿಕ್ಕಿರ್ತಕ್ಕಂತಹ ಒಂದು ಪುಷ್ ಅನ್ನ ಅಂದ್ರೆ ಆಟೋಮೆಟಿಕಲ್ ಒಂದು ಪುಷ್ ನಿಮಗೆ ಸಿಕ್ಕಿರುತ್ತೆ, ಒಂದು ಮುನ್ನಡೆ ನಿಮಗೆ ಸಿಕ್ಕಿರುತ್ತೆ. ಅದನ್ನ ಯುಟಿಲೈಸ್ ಮಾಡ್ಕೊಳ್ತಿದ್ರೆ ಕಟ್ ಆಫ್ ಹೈ ಹೋಗ್ತಕ್ಕಂಥ ಚಾನ್ಸ್ ಇರುತ್ತೆ. ಅಲ್ಟಿಮೇಟ್ಲಿ ಇದರ ಪ್ರಭಾವ ಏನಾಗುತ್ತೆ ಅಂತಂದ್ರೆ ನೀವು ಸೆಲೆಕ್ಷನ್ ಆಗೋದಿಲ್ಲ. ಸೊ ಕೇರ್ಫುಲ್ ಆಗಿರಿ. ನಿಮಗಿರ್ತಕ್ಕಂತಹ ಮೀಸಲಾತಿಗಳನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಈಗ ನಾನು ಸ್ಕ್ರೀನ್ ಮೇಲೆ ಏನ್ ಕೊಟ್ಟಿದ್ದೀರಲ್ಲ ಅವೆಲ್ಲವನ್ನು ಕೂಡ ತಾವು ಕಡ್ಡಾಯವಾಗಿ ಬಳಸಬೇಕು. ರೈಟ್, ಓಕೆ, ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಈಗ ಜನರಲ್ ಮೆರಿಟ್ ದವರಿಗೆ ನಾನು ಕ್ಯಾಟಗರಿ ವೈಸ್ ಅಪ್ಲಿಕೇಶನ್ ಎಲ್ಲ ಹಾಕಬೇಕು, ಅದರಲ್ಲಿ ಮತ್ತೆ ಪುರುಷರಿಗೆ ಸಪ್ರೇಟು, ಮಹಿಳೆಯರಿಗೆ ಸಪ್ರೇಟು ಅಂತ ಹೇಳಿ ಮಾಡಿದ್ದೇನೆ. ಸೊ ಜನರಲ್ ಕ್ಯಾಟಗರಿಗೆ ಬೆಸ್ಟ್ ಆಪ್ಷನ್ಸ್ ಯಾವುದು ಅಂತಂದ್ರೆ ಟೋಟಲ್ ಇರತಕ್ಕಂಥ ಪೋಸ್ಟ್ ಬೆಂಗಳೂರು ಸಿಟಿನಲ್ಲಿ 673 ಪೋಸ್ಟ್ ಇದಾವೆ. ಇದು ಪುರುಷ ಅಭ್ಯರ್ಥಿಗಳಿಗೆ 673 ಪೋಸ್ಟ್ ಇದಾವೆ. ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿರಲಿ.
ಅದ್ರ ಜೊತೆಗೆ ನಿಮಗೆ ಸೆಕೆಂಡರಿ ಆಗಿ ಶಿವಮೊಗ್ಗ ಇದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳು ಒಟ್ಟು ಎಷ್ಟಿದೆ ಅಂತಂದ್ರೆ 33 ಹುದ್ದೆಗಳು ಇದೆ. ಇನ್ನು ಅದರ ನಂತರದಲ್ಲಿ ಉಡುಪಿನಲ್ಲಿ ತಮಗಿರ್ತಕ್ಕಂಥ ಹುದ್ದೆಗಳು ಅಲ್ಲೂ ಕೂಡ 33 ಹುದ್ದೆಗಳಿದಾವೆ. ಇನ್ನ ಮಂಡ್ಯ, ನನ್ನ ಫೇವ್ರೆಟ್ ಒಬ್ಬ ಹುಡುಗ ಯಾರು ಅಂತಂದ್ರೆ ಮಂಡ್ಯ ರಾಕೇಶ್. ಬಹಳ ಕಷ್ಟಪಟ್ಟು ಓದ್ತಾ ಇದ್ದಾನೆ, ಸೊ ಅದಕ್ಕೆ ಅವನಿಗೆ ಮಂಡ್ಯ ರಾಕೇಶ್ ಅಂತೇಳಿ ಅವಾಗ ಚುಡಾಯಿಸ್ತಾ ಇರ್ತಾನೆ. ದಿನಕ್ಕೆ 2 ಹೊತ್ತು, ಕೆಲವೊಂದ್ಸತಿ ಒಂದೇ ಹೊತ್ತು ಊಟ ಮಾಡ್ಕೊಂಡು ಓದ್ತಾ ಇದ್ದೀನಿ ಸರ್, ತುಂಬಾ ಕಷ್ಟ ಇದೆ ಅಂತ ಮೆಸೇಜ್ ಮಾಡ್ತಾ ಇದ್ದ. ಸೊ ಆ ಆಪ್ಷನ್ಸ್ ಕೂಡ ನಿಮಗಿದೆ. ಅಲ್ಲೂ ಕೂಡ ನಿಮಗೆ 33 ಹುದ್ದೆಗಳು ಇದಾವೆ. ರೈಟ್. ಸೊ ಇದು ಜನರಲ್ ಮೆರಿಟ್ ನಲ್ಲಿ ಬರ್ತಕ್ಕಂತಹ ಪುರುಷರಿಗೆ ಅನ್ವಯ ಆಗುತ್ತೆ. ಸೊ GM ಕ್ಯಾಟಗರಿ ಅವರು ಏನಿದಿರಲ್ಲ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಎಷ್ಟು ಪೋಸ್ಟ್ಗಳು ಸಿಗ್ತವೆ ಅನ್ನೋದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿಪ್ಪ. ಇನ್ನ ಮಹಿಳೆಯರಿಗೆ ಬಂದ್ರೆ ಸೇಮ್, ಬೆಂಗಳೂರು ಸಿಟಿ ಇಸ್ ದ ಬೆಸ್ಟ್ ಆಪ್ಷನ್. ಅದ್ರ ಜೊತೆಗೆ ನಿಮಗೆ ಬ್ಯಾಕಪ್ ಆಗಿ ಮಂಡ್ಯ, ಉಡುಪಿಯನ್ನು ಕೂಡ ಆಯ್ಕೆ ಮಾಡ್ಕೋಬಹುದು. ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ. ಸೊ ಮಂಡ್ಯದಲ್ಲಿ ನಿಮಗೆ ಇರತಕ್ಕಂಥ ಪೋಸ್ಟ್ಗಳು 12, ಉಡುಪಿನಲ್ಲಿ 11 ಪೋಸ್ಟ್ಗಳು ಇದಾವೆ. ಇದ್ರ ಜೊತೆಗೆ ತಾವು ಇನ್ನೊಂದು ಅಂಶವನ್ನ ನೆನಪಿಟ್ಕೋಬೇಕು, ಏನು ಅಂತಂದ್ರೆ ಜನರಲ್ ಮೆರಿಟ್ ನಲ್ಲಿ ಪ್ಯೂರ್ ಜನರಲ್ ಪೋಸ್ಟ್ಗಳು ಎಷ್ಟಿದಾವೆ ಅನ್ನೋದು ಕೂಡ ತಮಗೆ ಗೊತ್ತಿರಬೇಕು. ಅಂದ್ರೆ ಗ್ರಾಮೀಣ ಮೀಸಲಾತಿ ಇಲ್ದಿರೋದು, ಕನ್ನಡ ಮಾಧ್ಯಮ ಮೀಸಲಾತಿ ಇಲ್ದಿರೋದು, PDP ಇಲ್ದಿರೋದು, ಇವು ಎಲ್ಲವನ್ನ ಬಿಟ್ಟು ಪ್ಯೂರ್ ಏನ್ ಉಳಿತಾವಲ್ಲ ಅದಕ್ಕೆ ನಾವು GM ಅದರ್ಸ್ ಅಂತ ಕರಿತೀವಿ. ಅದರಲ್ಲಿ ಎಷ್ಟು ಜನ ಬರ್ತೀರಾ, ನಿಮಗೆ ಎಷ್ಟು ಸೀಟ್ಸ್ಗಳು ಸಿಗ್ತವೆ ಅನ್ನೋದು ಕೂಡ ತಾವು ನೋಡ್ಕೋಬೇಕು. ಸೊ ಬೆಂಗಳೂರಿನ ಎಕ್ಸಾಂಪಲ್ ತಗೊಳ್ಳೋದಾದ್ರೆ 367 ಪೋಸ್ಟ್ಗಳು ನಿಮಗೆ ಸಿಗ್ತವೆ. ಇದು ಬಹಳನೇ ದೊಡ್ಡ ಪೋಸ್ಟು. ಸೊ ಕೆಟಗರಿ ಏನೂ ಇಲ್ಲ ನಿಮಗೆ ಆಪ್ಷನ್ಸ್ ಅಂತ ಅಂದಾಗ ಬೆಂಗಳೂರು ಇಸ್ ದ ಫಸ್ಟ್ ಆಪ್ಷನ್ಸ್ ಫಾರ್ ಯು. ಸೊ ನಿಮಗೆ ಸಿಗ್ತಕ್ಕಂಥ ಅಪ್ರಾಕ್ಸಿಮೇಟ್ಲಿ GM ಪ್ಯೂರ್ ಕೆಟಗರಿಗೆ, GM ಅದರ್ಸ್ ಕೆಟಗರಿಗೆ ಸಿಗ್ತಕ್ಕಂಥ ಪೋಸ್ಟ್ ಎಷ್ಟು ಅಂತಂದ್ರೆ 367 ಅಂತ ಹೇಳಿ ನಾವು ಹೇಳ್ಬಹುದು. ಸರ್ ಇದು ಬೆಂಗಳೂರು ಬಹಳ ಏನು ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಸರ್, ನನಗೆ ಬೇರೆ ಏನಾದರೂ ಪ್ಲೇಸಸ್ ಇದ್ರೆ ಸಜೆಷನ್ ಮಾಡಿ ಅಂತಂದ್ರೆ ನಿಮ್ಗೆ ಅದರ್ ಪ್ಲೇಸಸ್ ಕೂಡ ತಾವು ನೋಡ್ಕೋಬಹುದು. ಇನ್ನ ಶಿವಮೊಗ್ಗ, ಉಡುಪಿ, ಮಂಡ್ಯ ಇದನ್ನ ನೀವು ಪ್ಲಾನ್ ಬಿ ಅಂತ ಹೇಳಿ ಇಟ್ಕೋಬಹುದು. ಅಂದ್ರೆ ಇಲ್ಲಿ ಕಟ್ ಆಫ್ ಹೈ ಹೋಗುತ್ತೆ. ಸಪೋಸ್ ನಾನು ಏನಾದರೂ ಬೆಂಗಳೂರಿಗೆ ಹಾಕದೆ ಅಂತ ಅನ್ಕೊಳ್ಳಿ, ಅಲ್ಲಿ ಸೆಲೆಕ್ಷನ್ ಆಗದಿದ್ರೆ ಹೆಂಗೆ ಅಂತ ನಿಮ್ಮ ಹತ್ರ ಡೌಟ್ ಇತ್ತು ಅಂತಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಅಲ್ಟರ್ನೇಟಿವ್ ಅನ್ನ ನಾವು ಇಟ್ಕೋಬೇಕು ಅಂತ ಹೇಳಿ. ಸೊ ಪ್ಲಾನ್ ಬಿ ನಿಮಗೆ ಯಾವುದು ಅಂತಂದ್ರೆ ಈ ಮಿಕ್ಕಿದ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು. ಒಂದು ಶಿವಮೊಗ್ಗ, ಉಡುಪಿ, ಮಂಡ್ಯಗಳಲ್ಲಿ ತಾವು ಪ್ಲಾನ್ ಬಿ ಆಗಿ ಅಪ್ಲಿಕೇಶನ್ ಅನ್ನ ಹಾಕಬಹುದು. ರೈಟ್. ಜನರಲ್ ಮೆರಿಟ್ ಅವರಿಗೆ ನಾವು ಆಲ್ರೆಡಿ ನೋಡಿದ್ವಿ, ಬೆಂಗಳೂರು ಬೆಸ್ಟ್ ಆಪ್ಷನ್, ಸೆಕೆಂಡ್ ಶಿವಮೊಗ್ಗ, ಉಡುಪಿ, ಮಂಡ್ಯ ಇದೆ ಅಂತ ನಾವು ನೋಡಿದ್ವಿ. ಈಗ ಪ್ಯೂರ್ ಜನರಲ್ ಕ್ಯಾಟಗರಿಗೆ ಎಲ್ಲಿ ಬೆಸ್ಟ್ ಆಪ್ಷನ್ಸ್ ಇದೆ ಅನ್ನೋದನ್ನ ನಾವು ನೋಡೋಣ. ಮಂಗಳೂರು ಫಸ್ಟ್ ಆಪ್ಷನ್ಸ್ ನಮಗಾಗಿರ್ಬೇಕು. ಅಲ್ಲಿ ಪುರುಷರಿಗೆ ಒಟ್ಟು ಹುದ್ದೆಗಳು 24 ಇದಾವೆ, ಮಹಿಳೆಯರಿಗೆ 10 ಹುದ್ದೆಗಳಿದಾವೆ. ಕೊಡಗು, ಹುಬ್ಬಳ್ಳಿ, ಧಾರವಾಡ, ಚಿತ್ರದುರ್ಗ ಇಲ್ಲಿ ಸೇಮ್ ಪೋಸ್ಟ್ಗಳಿದಾವೆ. ಅಂದ್ರೆ 14 ಪೋಸ್ಟ್ಗಳನ್ನು ತಮಗೆ ರಿಸರ್ವ್ ಆಗಿ ಇಟ್ಟಿದ್ದಾರೆ. ಅದರ ಜೊತೆಗೆ ಮಹಿಳೆಯರಿಗೆ 6 ಪೋಸ್ಟ್ಗಳು ಕೂಡ ಇದಾವೆ. ನೆಕ್ಸ್ಟ್ ಮೈಸೂರು ಮತ್ತು ದಕ್ಷಿಣ ಕನ್ನಡ ಕೂಡ ಪ್ಯೂರ್ ಜನರಲ್ ಕ್ಯಾಟಗರಿಯವರಿಗೆ ಮೀಸಲಾಗಿ ಇಟ್ಟಿದ್ದಾರೆ. ಸೊ ಇಷ್ಟು ಪಾಯಿಂಟ್ ಅನ್ನ ತಾವು ಗಮನದಲ್ಲಿಟ್ಕೊಳ್ಳಿ. ಅದರಲ್ಲಿ ಪುರುಷರಿಗೆ 12 ಹುದ್ದೆಗಳು, ಮಹಿಳೆಯರಿಗೆ 6 ಹುದ್ದೆಗಳು. ಯಾರಿಗೆ ಪೀಸ್ಫುಲ್ ಪ್ಲೇಸ್ ನಲ್ಲಿ ವರ್ಕ್ ಮಾಡಬೇಕು ಅಂತ ಇದೆ, ಆರಾಮಾಗಿ ಸ್ವಲ್ಪ ನೆಮ್ಮದಿ ಇರತಕ್ಕಂಥ ಪ್ಲೇಸ್ ನಲ್ಲಿ ವರ್ಕ್ ಮಾಡಬೇಕು ಅಂತಿದೆ, ಪೋಸ್ಟ್ ಕಡಿಮೆ ಇದ್ರೂ ಪರವಾಗಿಲ್ಲ, ನಾನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಇತ್ತು ಅಂತಂದ್ರೆ ಪ್ಯೂರ್ ಕ್ಯಾಟಗರಿಯವರು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಸೊ ಅದೇ ರೀತಿ ಈಗ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ನೋಡ್ಕೊಂಡವಲ್ಲ, ಡೇಂಜರ್ ಝೋನ್ಗಳು ಎಲ್ಲಿದ್ದಾವೆ. ಡೇಂಜರ್ ಝೋನ್ ಅಂತಂದ್ರೆ ಈ ಪ್ಯೂರ್ ಜನರಲ್ ಕ್ಯಾಟಗರಿಗಳು ಅತ್ಯಂತ ಕಡಿಮೆ ಪೋಸ್ಟ್ ಇರತಕ್ಕಂಥವುಗಳನ್ನ ನಾವು ಡೇಂಜರ್ ಝೋನ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಅವು ಯಾವ ಅಂತಂದ್ರೆ ಬಳ್ಳಾರಿ, ರಾಯಚೂರು, ದಾವಣಗೆರೆ, ರೈಲ್ವೇಸ್ ಬೆಂಗಳೂರು. ರೈಲ್ವೇಸ್ ಬೆಂಗಳೂರು ಅಷ್ಟೊಂದು ಡೇಂಜರಸ್ ಏನಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಪೋಸ್ಟ್ ನಿಮಗೆ ಕಡಿಮೆ ಇದಾವೆ. ಇದನ್ನು ಕೂಡ ನೀವು ಟ್ರೈ ಮಾಡಬಹುದು. ಬಟ್ ಮೇಲಿನ 3 ಏನಿದಾವಲ್ಲ, ಬಳ್ಳಾರಿ, ರಾಯಚೂರು, ದಾವಣಗೆರೆ, ಇವುಗಳು ಬಹಳ ಡೇಂಜರಸ್. ಸ್ವಲ್ಪ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಅಂತಂದ್ರೆ ನೋಡ್ಕೊಂಡು ಹಾಕಿಪ್ಪ. ಎನ್ನೇ ಕ್ಯಾಟಗರಿ 2 ಇದವರಿಗೆ. ಸೊ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಅಂತ ಹೇಳಿ 2 ರಿವಿಷನ್ ಅನ್ನ ಮಾಡಿದ್ದೀನಿ. ಸ್ಕ್ರೀನ್ ಮೇಲೆ ತಾವು ನೋಡಬಹುದು. 202 ಪೋಸ್ಟ್ಗಳು ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ರಿಸರ್ವ್ ಆಗಿದ್ದಾವೆ. ಅದೇ ರೀತಿ ಮಹಿಳೆಯರಿಗೆ 68 ಪೋಸ್ಟ್ಗಳು ಇಲ್ಲಿ ಇದಾವೆ. ಸೊ ವುಮೆನ್ಸ್ಗೆ ನನ್ನ ಬೆಸ್ಟ್ ಸಜೆಷನ್ಸ್ ಏನು ಅಂತಂದ್ರೆ ಬೆಂಗಳೂರು ಶುಡ್ ಬಿ ಯುವರ್ ಫಸ್ಟ್ ಪ್ರಯಾರಿಟಿ. ಬೆಂಗಳೂರು ನಿಮ್ಮ ಮೊಟ್ಟ ಮೊದಲ ಆಯ್ಕೆಯಾಗಿರಬೇಕು. ಯಾಕೆಂತಂದ್ರೆ ಪೋಸ್ಟ್ ಜಾಸ್ತಿ ಇದಾವೆ. ಅದರ ಜೊತೆಗೆ ನಿಮಗೆ ಕೆಲಸ ಮಾಡ್ಕೋದಕ್ಕೆ ಅತ್ಯಂತ ಅನುಕೂಲವಾಗಿರ್ತಕ್ಕಂಥ ಸನ್ನಿವೇಶ ಬೆಂಗಳೂರಿನಲ್ಲಿ ಇದೆ ಅಂತ ಹೇಳಿ ಹೇಳಬಹುದು. ರೈಟ್. ಸೊ ತದನಂತರದಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಕೂಡ ತಮಗಿದಾವೆ. ಇನ್ನು ಕ್ಯಾಟಗರಿ 1, 2B, 3A, 3B ಅವರಿಗೆ ಒಂದಿಷ್ಟು ಪೋಸ್ಟ್ಗಳನ್ನ ನಾನು ಡಿವೈಡ್ ಮಾಡಿ ಕೊಟ್ಟಿದ್ದೇನೆ. ಇವ್ರಿಗೆ ಸಿಗ್ತಕ್ಕಂಥ ಪೋಸ್ಟ್ಗಳು ಎಷ್ಟು ಸಿಗ್ತವೆ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಬೆಂಗಳೂರು ಸಿಟಿನಲ್ಲಿ 53ರಿಂದ 67 ಪೋಸ್ಟ್ಗಳು ಸಿಗ್ತವೆ. ಕ್ಯಾಟಗರಿ 1 53 ಪೋಸ್ಟ್ ಇದಾವೆ, 2B 53. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಇದರ ಮಧ್ಯದಲ್ಲಿ ನಿಮಗೆ ಪೋಸ್ಟ್ ಸಿಗ್ತವೆ. ಅಂದ್ರೆ ಕ್ಯಾಟಗರಿ 1 ದವರಿಗೆ ಎಷ್ಟು ಸಿಗ್ಬಹುದು, ಕ್ಯಾಟಗರಿ 2B, 3A, 3B ಇವ್ರಿಗೂ ಕೂಡ ಸಿಮಿಲರ್ ಆಗಿರತಕ್ಕಂಥ ಪೋಸ್ಟ್ಗಳು ಇದಾವೆ. ಅಂದ್ರೆ 53ರಿಂದ 67 ಮಧ್ಯೆ ಇರತಕ್ಕಂಥ ಹುದ್ದೆಗಳು ತಮಗೆ ಸಿಗ್ತವೆ. ರೈಟ್. ಸೊ ಇದು ಪುರುಷರಿಗೆ ಬೆಂಗಳೂರು ಸಿಟಿನಲ್ಲಿ. ಅದೇ ರೀತಿ ಫಿಮೇಲ್ಗೂ ಕೂಡ ಪೋಸ್ಟ್ಗಳು ಇದಾವೆ. ಕ್ಯಾಟಗರಿ 1 18, 2B 18, 3A 18, 3B 21 ಪೋಸ್ಟ್ಗಳು ಇದಾವೆ. ಬೇರೆ ಕಡೆ ಕೆಲವು ಜಿಲ್ಲೆಗಳಲ್ಲಿ 3B ಅವರಿಗೆ 0 ಪೋಸ್ಟ್ ಇದಾವೆ. ಸೊ ಅದನ್ನು ಕೂಡ ತಾವು ತಿಳ್ಕೋಬೇಕು. ಯಾವುದೇ ಕಾರಣಕ್ಕೂ ಇಂಥವುಗಳಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ಲೇಬೇಡಿ. ಆ ಕಡೆ ತಿರುಗು ಕೂಡ ನೋಡಕ್ ಹೋಗ್ಬೇಡಿ. ಸೇಫ್ ಆಗಿರ್ಬೇಕು ಅಂತಂದ್ರೆ ಆ ಕಡೆ ತಿರುಗು ಕೂಡ ನೋಡಕ್ಕೆ ಹೋಗ್ಬೇಡಿ. ಇನ್ನ
SC ಮತ್ತು ST ಕ್ಯಾಟಗರಿಗೆ. ಸೊ ಬೆಂಗಳೂರು ಸಿಟಿ ನಿಮಗೆ ಜಾಕ್ಪಾಟ್ ಅಂತ ಹೇಳ್ಬಹುದು, ಯಾಕಂದ್ರೆ ಅತಿ ಹೆಚ್ಚು ಪೋಸ್ಟ್ಗಳು ನಿಮಗೆ ಇಲ್ಲಿ ಸಿಗ್ತವೆ. ತಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ರಿಸರ್ವೇಷನ್ ಅಲ್ಲಿ ಬದಲಾವಣೆಯನ್ನ ಮಾಡಿದರೆ, ಆ ಬದಲಾವಣೆಯಲ್ಲಿ ABC ಅಂತ ಕ್ಯಾಟಗರಿ ಮಾಡಿದರೆ, ತಾವು ಯಾವ ಕ್ಯಾಟಗರಿಯಲ್ಲಿ ಬರ್ತಿರಲ್ವಾ ಆ ಸರ್ಟಿಫಿಕೇಟ್ ಅನ್ನ ಈಗ ತೆಗೆದಿಟ್ಕೊಂಡು ಸ್ಕ್ರೀನ್ ಅನ್ನು ನೋಡಿ ಒಂದು ಸ್ವಲ್ಪ ಸ್ಕ್ರೀನ್ ಶಾಟ್ ತಗೊಂಡು, ಯಾವ ಕ್ಯಾಟಗರಿ ಬರ್ತಿರೋ ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ಅಪ್ಲಿಕೇಶನ್ ಅನ್ನ ನೀವು ಅಲ್ಲಿ ಹಾಕಬೇಕು. ರೈಟ್. ಸೊ ಫಸ್ಟ್ ಪ್ರಯಾರಿಟಿ ನಿಮಗೆ ಯಾವ್ದಿರಬೇಕು? ಪುರುಷ ಮತ್ತು ಮಹಿಳೆಯರಿಗೆ, ST ಮತ್ತು SC ಕ್ಯಾಟಗರಿ ಸೇರಿದವರಿಗೆ ಫಸ್ಟ್ ಆಪ್ಷನ್ ಯಾವ್ದಿರಬೇಕು ಅಂತಂದ್ರೆ ಬೆಂಗಳೂರು ಇರಬೇಕು. ಸರ್ ಆದ್ರೂ ನಾನು ಎಲ್ಲ ನೋಡಿ GM ಪೋಸ್ಟ್ ಜಾಸ್ತಿ ಎಲ್ಲಿವೆ ಅಲ್ಲಿ ಅಪ್ಲಿಕೇಶನ್ ಹಾಕ್ತೀನಿ ಅಂತಂದ್ರೆ ಹಾಕಬಹುದು, ಬಟ್ ಅದಕ್ಕೆ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ಗಳು ಕೂಡ ತಮಗಿರ್ತವೆ. ಸೊ GM ಯಾವಾಗಲೂ ಅತಿ ಹೆಚ್ಚು ಕಟ್ ಆಫ್ ನಿಲ್ಲುತ್ತೆ. GM ಪೋಸ್ಟ್ ಎಲ್ಲಿ ನೀವು ಕಾಂಪೀಟ್ ಮಾಡ್ತೀರಾ ಅಂತಂದ್ರೆ, GM ಜೊತೆಗೆ ಕಾಂಪೀಟ್ ಮಾಡಬೇಕು ಅಂತಂದ್ರೆ ನೀವು ಅತಿ ಹೆಚ್ಚು ಅಂಕಗಳನ್ನ ತಗೋಬೇಕಾಗತ್ತೆ. ತಮಗೊಂದು ಪಾಯಿಂಟ್ ಗೊತ್ತಿರಲಿ, ಈ GM ಅಂತಂದ್ರೆ GM ಪೋಸ್ಟ್ಗೆ ಬೆಂಗಳೂರಲ್ಲಿ 600 ಪೋಸ್ಟ್ ಇದೆ ಅಂತ ನಾನು ಫಸ್ಟಿಗೆ ತೋರಿಸಿದೆ. ಅದರಲ್ಲಿ ರಿಸರ್ವೇಷನ್ಸ್ಗಳು ಬರ್ತವೆ. ಒಂದು ವರ್ಟಿಕಲ್ ರಿಸರ್ವೇಷನ್ಸ್ ಬರುತ್ತೆ, ಇನ್ನೊಂದು ಹಾರಿಜಾಂಟಲ್ ರಿಸರ್ವೇಷನ್ ಅಂತ ಬರುತ್ತೆ. ಅಂದ್ರೆ ಜನರಲ್ ಕ್ಯಾಟಗರಿಯಲ್ಲೇ ಈ ಗ್ರಾಮೀಣ, ಕನ್ನಡ ಮಾಧ್ಯಮ, PDP ಇವೇನು ಬರ್ತಾವಲ್ಲ ಇವು ಸಮತಲ ಮೀಸಲಾತಿ ಅಂತ ಕರಿತೀವಿ. ಟೋಟಲ್ GM ದಲ್ಲಿ ಇವೆಲ್ಲ ಮೈನಸ್ ಮಾಡಿದಾಗ ಏನು ಪೋಸ್ಟ್ ಉಳಿತಾವಲ್ಲ ಮಿಕ್ಕಿದ್ದು, ಅದಕ್ಕೆ ನಾವು ಪ್ಯೂರ್ GM ಅಂತ ಕರಿತೀವಿ. ಸೊ ಪ್ಯೂರ್ GM ಪೋಸ್ಟ್ಗಳು ಎಷ್ಟು ಇದಾವೆ ಅನ್ನೋದನ್ನ ನೋಡಿ ನೀವು ಅಪ್ಲಿಕೇಶನ್ ಹಾಕಿ. ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ, ತಿಳ್ಕೊಳ್ಳಿ. ಉದಾಹರಣೆಗೆ ಈಗ ಮಂಡ್ಯದಲ್ಲಿ ಒಟ್ಟು 40 ಪೋಸ್ಟ್ ಇದಾವೆ ಅಂತ ಅನ್ಕೊಳ್ಳಿ GM ಕ್ಯಾಟಗರಿ. ಅದರಲ್ಲಿ 20 ಪೋಸ್ಟ್ಗಳು ಕನ್ನಡ ಮಾಧ್ಯಮ ಸ್ಟೂಡೆಂಟ್ಸ್ಗಳಿಗೆ, ಆಮೇಲೆ 10 ಪೋಸ್ಟ್ಗಳು ಗ್ರಾಮೀಣ ಅಂದ್ರೆ ರೂರಲ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ, ಇನ್ನು 5 ಪೋಸ್ಟ್ಗಳು PDP ಅವರಿಗೆ ಇದಾವೆ ಅಂತ ಅನ್ಕೊಳ್ಳಿ, PDPಗೆ. ಇನ್ನ ಉಳಿದಿರ್ತಕ್ಕಂತಹ 5 ಪೋಸ್ಟ್ಗಳು ಎಕ್ಸ್ ಸರ್ವಿಸ್ ಮೆನ್ಗೆ ಇದಾವೆ ಅಂತ ಅನ್ಕೊಳ್ಳಿ. ಸೊ ಟೋಟಲ್ 40 ಪೋಸ್ಟ್ ಇಲ್ಲಿ ಹೋಯ್ತು. ಸೊ ನೀವ್ ಅನ್ಕೋತೀರಿ ಈಗ, ಸೊ ಈ ಡಿಸ್ಟಿಕ್ ನಲ್ಲಿ 40 ಪೋಸ್ಟ್ಗಳು GM ಇದಾವಲ್ಲ, ಬೆಂಗಳೂರು ಬಿಟ್ಟು ನಾನು ಇಲ್ಲಿ ಹಾಕೋತೀನಿ ಅಂತ ಅನ್ಕೋತೀರಿ. ಬಟ್ ನೀವು ಯಾವುದೇ ಕ್ಯಾಟಗರಿಗೆ ಬರದೇ ಇದ್ರೆ, ಯಾವ್ದು ಕನ್ನಡ ಮಾಧ್ಯಮ, ಗ್ರಾಮೀಣ, PDP, ಎಕ್ಸ್ ಸರ್ವಿಸ್ ಮೆನ್ ಕ್ಯಾಟಗರಿಗೆ 40 ಪೋಸ್ಟ್ಗಳು ಹೋಗ್ಬಿಡ್ತವೆ. ಸೊ ಅಲ್ಲಿ ಪ್ಯೂರ್ GM ಅಂತ ನಾವೇನ್ ಕರಿತೀವಲ್ಲ, ಆ ಪ್ಯೂರ್ GM ಪೋಸ್ಟ್ಗೆ 0 ಇರ್ತವೆ. ಪೋಸ್ಟ್ಗಳು ಎಷ್ಟಿರ್ತವೆ? 0 ಇರ್ತವೆ. ಸೊ ದಯವಿಟ್ಟು ಆ ಮಿಸ್ಟೇಕ್ ಅನ್ನ ಮಾಡೋದಕ್ಕೆ ಹೋಗಬೇಡಿ. ಇನ್ನ ಕ್ಯಾಟಗರಿ ವೈಸ್ ಇಲ್ಲಿ ಅಪ್ಲಿಕೇಶನ್ ಹಾಕಲೇಬಾರ್ದು ಅಂತ ಯಾರಾದ್ರೂ ಒಂದಿಷ್ಟು ಜಿಲ್ಲೆಗಳಿದ್ರೆ ತಿಳಿಸಿ ಸರ್ ಅಂತ ತಾವು ಕೇಳಬಹುದು. ಯಾವುದು ಅಂತಂದ್ರೆ ಕ್ಯಾಟಗರಿ 1 ಅಥವಾ ಪ್ರವರ್ಗ 1ಕ್ಕೆ ಬಳ್ಳಾರಿ, ಸ್ಪೆಷಲಿ ಪುರುಷರಿಗೆ ಬಳ್ಳಾರಿ, ದಾವಣಗೆರೆ, ಬೆಂಗಳೂರು. ಸೊ ತಾವು ನೋಡ್ಕೋಬೇಕು, ಕ್ಯಾಟಗರಿ 1 ಅವರು ವಿಶೇಷವಾಗಿ ಪುರುಷರು ತಮಗೆ ಎಷ್ಟು ಪೋಸ್ಟ್ಗಳು ಸಿಗ್ತವೆ ಅನ್ನೋದನ್ನ ನೋಡಿಕೊಂಡು ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿ. ಇನ್ನು ಮಹಿಳೆಯರಿಗೆ ಮೈಸೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಗದಗ್ ಸೇರಿದಂತೆ ಬೇರೆ ಬೇರೆ ಕಡೆ ಜಿಲ್ಲೆಗಳಲ್ಲಿ ಕಡಿಮೆ ಪೋಸ್ಟ್ಗಳಿದಾವೆ. ತಾವು ಕೂಡ ಈ ಡಿಸ್ಟ್ರಿಕ್ಟ್ಸ್ ಗಳನ್ನ ಅವಾಯ್ಡ್ ಮಾಡಿ. 2B ಎಲ್ಲಿ ಅಪ್ಲೈ ಮಾಡಬಾರ್ದು ಅಂತಂದ್ರೆ ಬಳ್ಳಾರಿ, ರಾಯಚೂರುಗಳಲ್ಲಿ ಪುರುಷ ಮತ್ತು ಮಹಿಳೆಯರ ವಿಭಾಗದಲ್ಲಿ ಯಾವುದೇ ಪೋಸ್ಟ್ಗಳು ತಮಗಲ್ಲಿಲ್ಲ, ಅಲ್ಲಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಅದೇ ರೀತಿ 3A ಮತ್ತು 3B ಕ್ಯಾಟಗರಿಯವರು ಬಳ್ಳಾರಿ ಮತ್ತು ರಾಯಚೂರು ಸೇಮ್ ಪ್ಲೇಸ್ ಇದಾವೆ. ಕೇವಲ 1 ಹುದ್ದೆಗಳು ಮಾತ್ರ ತಮಗಲ್ಲಿ ಮೀಸಲಿದ್ದಾವೆ. ಈ ಪೋಸ್ಟ್ಗಳನ್ನ ತಾವು ಅವಾಯ್ಡ್ ಮಾಡಬೇಕಾಗಿರ್ತಕ್ಕಂಥದ್ದು ತಮ್ಮ ಪ್ರಥಮ ಆದ್ಯತೆ ಆಗಿರಲಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಬರೀ 1 ಪೋಸ್ಟ್ ಜೊತೆಗೆ ನಾವು ಕಾಂಪೀಟ್ ಮಾಡಬೇಕು ಅಂತಂದ್ರೆ ಬಹಳ ಮೀಟರ್ ಬೇಕು, ಬಹಳಷ್ಟು ಕಷ್ಟಪಡಬೇಕು, ಬಹಳಷ್ಟು ಚಾನ್ಸ್ಗಳನ್ನ ತಗೋಬೇಕು. ಸೊ ಇಲ್ಲಿ ಲಕ್ ವರ್ಕ್ ಆಗೋದಿಲ್ಲ, ಕ್ಯಾಲ್ಕುಲೇಷನ್ಸ್ ವರ್ಕ್ ಆಗುತ್ತೆ. ಸೊ ಅದಕ್ಕೆ ತಾವು ಯಾವ ಜಿಲ್ಲೆಗಳಲ್ಲಿ ಅಪ್ಲಿಕೇಶನ್ ಹಾಕಬಾರ್ದು ಅನ್ನೋದನ್ನ ತಾವು ಮುಂಚೆನೆ ತಿಳಿದುಕೊಳ್ಳಬೇಕು. ರೈಟ್. ತಮ್ಮ ಲಿಸ್ಟ್ ನಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ದಯವಿಟ್ಟು ಡಿಲೀಟ್ ಮಾಡ್ಕೊಂಡ್ಬಿಡಿಪ್ಪ. ಅದೇ ರೀತಿ SC ಮತ್ತು ST ಕ್ಯಾಟಗರಿಗೆ ತಾವು ನೋಡಬಹುದು, ಕೆಲವು ಜಿಲ್ಲೆಗಳಲ್ಲಿ ತಮಗೆ 0 ಪೋಸ್ಟ್ಗಳಿದಾವೆ. ದಯವಿಟ್ಟು ಈ ಏನು ಆಪ್ಷನ್ಸ್ಗಳಿದಾವಲ್ಲ ಇವೆಲ್ಲವನ್ನ ತಾವು ಡಿಲೀಟ್ ಮಾಡೋದು ಬಹಳ ಉತ್ತಮ. ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಯ್ತು ಅಂದ್ರೆ ತಾವು ಇವುಗಳನ್ನ ರಿಮೂವ್ ಮಾಡಿ ಅಪ್ಲಿಕೇಶನ್ ಅನ್ನ ಹಾಕಿ. ನಾವು ಹಾರಿಜಾಂಟಲ್ ಮೀಸಲಾತಿ ಅಂದ್ರೆ ಏನು ಅನ್ನೋದನ್ನ ತಾವು ತಿಳ್ಕೋಬಹುದು. ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಇದೇನು ತಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಒಂದು ತಿಳ್ಕೊಳ್ಳಿ, ಕನ್ನಡ ಮಾಧ್ಯಮ, ಗ್ರಾಮೀಣ, PDP ಏನು ಇರ್ತಾವಲ್ಲ GM ಕ್ಯಾಟಗರಿಯಲ್ಲಿ ಒಂದಿಷ್ಟು ಕೊಟ್ಟಿರ್ತಾರೆ. ಸೊ ಅದರ ಬಿಟ್ಟು ಮಿಕ್ಕಿದೇನು ಉಳಿತಾವಲ್ಲ ಅವುಗಳಿಗೆ ನಾವೇನ್ ಕರಿತೀವಿ, ಒಟ್ಟು ಪ್ಯೂರ್ ಹುದ್ದೆಗಳು ಅಂತ ಕರಿತೀವಿ. ಸೊ ಉದಾಹರಣೆಗೆ ಇಲ್ಲಿ 28 ಪೋಸ್ಟ್ಗಳು, 53ರಲ್ಲಿ 28 ಪೋಸ್ಟ್ಗಳು ಗ್ರಾಮೀಣ ಮಾಧ್ಯಮ, ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, PDP ಅವರಿಗೆ ಮೀಸಲಾಗಿದ್ದಾವೆ. ಸೊ 53ರಲ್ಲಿ 28 ಕಳೆದ್ರೆ ಮಿಕ್ಕಿದ ಏನು ಪೋಸ್ಟ್ ಉಳಿತವಲ್ಲ ಆ ಪೋಸ್ಟ್ಗಳು ಪ್ಯೂರ್ GMಗೆ ಉಳಿತವೆ. ಸೇಮ್ ಹಂಗೇನೆ ಇದೆಲ್ಲವೂ ಕೂಡ ಸಿಮಿಲರ್ ಆಗಿ ಅಪ್ಲೈ ಆಗುತ್ತೆ. ಸೊ ಹಾರಿಜಾಂಟಲ್ ರಿಸರ್ವೇಷನ್ ತಮಗೆ ಗೊತ್ತಿರಲಿ. ಅಷ್ಟೇನು ಟೆಕ್ನಿಕಲ್ ಡೀಟೇಲ್ ತಮಗೇನು ಬೇಕಾಗಿಲ್ಲ, ಬಟ್ ನೋಟಿಫಿಕೇಶನ್ ನೋಡಿದಾಗ ಸ್ವಲ್ಪ ನಿಮಗೆ ಐಡಿಯಾ ಬರುತ್ತೆ. ನಾನು ಕೊಟ್ಟಿರ್ತಕ್ಕಂಥ ಜಿಲ್ಲೆಗಳಲ್ಲೇ ಹಾಕಿ ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳೋದಿಲ್ಲ. ನೀವು ಎರಡನ್ನೂ ತಿಳ್ಕೊಳ್ಳಿ. ನಾನು ಕೊಟ್ಟಿರ್ತಕ್ಕಂಥ ಟಾಪ್ 5 ಆಪ್ಷನ್ಸ್ಗಳನ್ನು ತಿಳ್ಕೊಳ್ಳಿ. ಅದ್ರ ಜೊತೆಗೆ ನೀವು ಕೂಡ ಸ್ವಲ್ಪ ತಲೆ ಓಡಿಸಿ. ಟಾಪ್ 10 ಡಿಸ್ಟ್ರಿಕ್ಟ್ಸ್ಗಳನ್ನ ತಗೊಂಡು ಅದರಲ್ಲಿ ನಾನು ಎಲ್ಲಿ ಅಪ್ಲೈ ಮಾಡಬಹುದು ಅಂತ ಹೇಳಿ ತಮಗೆ ಗೊತ್ತಿರಬೇಕು. ಅದು ಗೊತ್ತಿರಬೇಕು ಅಂತಂದ್ರೆ, ಅದು ಗೊತ್ತಾಗಬೇಕು ಅಂತಂದ್ರೆ ಹಾರಿಜಾಂಟಲ್ ರಿಸರ್ವೇಷನ್ ಇದ್ರೆ ಏನು ಅಂತ ಹೇಳಿ ತಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ಟ್ರಾನ್ಸ್ಜೆಂಡರ್ಸ್ಗಳಿಗೆ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ. ಯಾರಾದ್ರೂ ಇದ್ರು ಅಂತಂದ್ರೆ ದಯವಿಟ್ಟು ಅವ್ರಿಗೆ ತಿಳಿಸಿ, ಅವ್ರಿಗೊಂದು ಬದುಕೆ ನಿರ್ಮಾಣ ಆಗುತ್ತೆ. ಯಾರು ತೃತೀಯ ಲಿಂಗಿಗಳಿದ್ದೀರಾ ಅವ್ರಿಗೆ ಏನ್ ಸಹಾಯ ಬೇಕೋ ಕಂಪ್ಲೀಟ್ ಆಗಿ ಫ್ರೀ ಆಗಿರ್ತಕ್ಕಂಥ ಮೆಟೀರಿಯಲ್ಸ್ ಗಳನ್ನ ಕೊಡ್ತಕ್ಕಂಥ ಜವಾಬ್ದಾರಿ ಯಾರ್ದು ಅಂತಂದ್ರೆ ನಂದು. ದಯವಿಟ್ಟು ನನ್ನ ರೆಫರೆನ್ಸ್ ಅನ್ನು ಅವ್ರಿಗೆ ಕೊಡಿ. ಅವ್ರಿಗೆ ಕಂಪ್ಲೀಟ್ ಆಗಿ ಫ್ರಮ್ ಅಪ್ಲಿಕೇಶನ್ ಟು ಟಿಲ್ ಎಕ್ಸಾಮ್ ಏನೇನು ಮಾಹಿತಿ ಬೇಕೋ ಎಲ್ಲ ಮಾಹಿತಿಯನ್ನ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ನಾನು ರೆಫರ್ ಮಾಡ್ತೇನೆ. ರೈಟ್. ಸೊ ಅವ್ರಿಗೆ ಬೆಸ್ಟ್ ಪ್ಲೇಸ್ ಯಾವುದು ಅಂತಂದ್ರೆ ಬೆಂಗಳೂರು ಅಂತಾನೆ ಹೇಳಬಹುದು. ಮಿಕ್ಕಿದ ಕಡೆ ಎಲ್ಲ ಒಂದೊಂದು ಹುದ್ದೆಗಳಿದಾವೆ. ಉದಾಹರಣೆಗೆ ಮೈಸೂರು, ಹುಬ್ಬಳ್ಳಿ ಧಾರವಾಡ,
ಅಲ್ಲಿ ಬೇಕಾಗಿಲ್ಲ. ಬೆಂಗಳೂರು ಇಸ್ ದ ಬೆಸ್ಟ್ ಆಪ್ಷನ್ಸ್ ಫಾರ್ ತೃತೀಯ ಲಿಂಗಿಗಳಿಗೆ. ಇನ್ನ ಇನ್ ಸರ್ವಿಸು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಒಂದಷ್ಟು ಪೂರ್ತಿಯಾಗಿರ್ತಕ್ಕಂಥ PDF ಅನ್ನು ಮಾಡಿದ್ದೇನೆ. ತಾವು ದಯವಿಟ್ಟು ನಮ್ಮ ಟೆಲಿಗ್ರಾಮ್ನಲ್ಲಿ, ಶ್ರೀ ಅಕಾಡೆಮಿ ಟೆಲಿಗ್ರಾಮ್ನಲ್ಲಿ ನೋಡ್ಕೋಬಹುದು. ಎಲ್ಲ ಇನ್ಫಾರ್ಮೇಶನ್ ತಮಗೆ ಸಿಗುತ್ತೆ. ಟಾಪ್ 5 ಮಾಡಿದ್ದೇನೆ. ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ನಾನು ಟಾಪ್ 5 ಡಿಸ್ಟ್ರಿಕ್ಟ್ಸ್ಗಳನ್ನು ಕೊಟ್ಟಿದ್ದೇನೆ. ಕ್ಯಾಟಗರಿ ವೈಸ್ GM ದವರಿಗೆ ಟಾಪ್ 5, ಕ್ಯಾಟಗರಿ 1 ದವರಿಗೆ ಟಾಪ್ 5, SC ಅವರಿಗೆ ಟಾಪ್ 5, 2A, 2B, 3A, ಅದರಲ್ಲಿ ಪುರುಷ ಮತ್ತು ಮಹಿಳೆ ಅಂತ ಡಿವೈಡ್ ಮಾಡಿದ್ದೇನೆ. ಅದು ನಿಮಗೆ ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ. ಶ್ರೀ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಮತ್ತು ಇಗ್ನೈಟ್ಸ್ ಯು ಟೆಲಿಗ್ರಾಮ್ನಲ್ಲಿ ತಮಗೆ ಈ ಮಾಹಿತಿ ಸಿಗುತ್ತೆ. ರೈಟ್. ಸೊ ಇಷ್ಟು ಮಾಹಿತಿ ತಮ್ಮ ಜೊತೆಗೆ ನಾನು ಹಂಚಿಕೊಂಡಿದ್ದೇನೆ. ನಾಳೆ ತಮಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯೊಂದಿಗೆ ಬರ್ತಾ ಇದ್ದೇನೆ. ಅಲ್ಲಿವರೆಗೂ ತಾವೆಲ್ಲರೂ ಫೈರ್ ಏನಿರುತ್ತಲ್ಲ, ನಿಮ್ಮೊಳಗಿರ್ತಕ್ಕಂಥ ಫೈರ್ ಅನ್ನ ಅದನ್ನ ಯಾವುದೇ ಕಾರಣಕ್ಕೂ ಆರೋದಕ್ಕೆ ಬಿಡಬೇಡಿ, ಆರಾಮಾಗಿರೋದಕ್ಕೆ ಬಿಡಬೇಡಿ. ಅಪರ್ಚುನಿಟಿ ಸಿಕ್ಕಿದೆ, ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಜೀವನವೇ ಸೆಟಲ್ ಆಗುತ್ತೆ. ಸೆಟಲ್ ಅಂತಲ್ಲ, ಒಂದು ಆಧಾರ ಸಿಗುತ್ತೆ. ರೈಟ್. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.